ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ 2026-27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಗೈಡ್ಲೈನ್ಸ್ಗಳನ್ನು ಇಲ್ಲಿ ಅಂದರೆ ಅರ್ಜಿಗಳನ್ನು ಅಪ್ಲೋಡ್ ಮಾಡುವಾಗ ಇಲ್ಲಿ ಆನ್ಲೈನಲ್ಲಿ ಏನು ತಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಆ ಟೈಮಲ್ಲಿ ತಾವು ತಿಳಿದುಕೊಳ್ಬೇಕಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನನ್ನು ನೀಡ್ತದೆ ಅಂತ ಹೇಳುತ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ಮೊದಲನೇದಾಗಿ ತಾವು ಈ ಅರ್ಜಿಗಳನ್ನು ಆನ್ಲೈನಲ್ಲಿ ಏನು ಅಪ್ಲೋಡ್ ಮಾಡ್ತೀರಿ ಆ ಟೈಮಲ್ಲಿ ತಾವು ಗಮನಿಸಬೇಕಾದಂತಹ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಇಲ್ಲಿ ನವೋದಯ ವಿದ್ಯಾಲಯ ಸಮಿತಿಯವರು ಇಲ್ಲಿ ಬಿಡುಗಡೆ ಮಾಡಿರುತ್ತಾರೆ. ಹಾಗಾದರೆ ಅವು ಯಾವ್ಯಾವು ಅಂತ ತಮ್ಮೊಂದಿಗೆ ನಾನು ಹೇಳ್ತಾ ಹೋಗ್ತೀನಿ. ತಾವು ಕೂಡ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಒಂದೇದೇನು ಕೊಟ್ಟಿದ್ದಾರೆ ತಾವು ನೋಡ್ತಾ ಹೋಗ್ಬೋದು. ಪ್ಲೀಸ್ ರೀಡ್ ದ ಪ್ರಾಸ್ಪೆಕ್ಟ್ಸ್ ಕೇರ್ಫುಲಿ ಅಂತ ಹೇಳಿದ್ದಾರೆ. ಅವ್ರು ಏನು ಗೈಡ್ಲೈನ್ಸ್ ಬಿಟ್ಟಿದ್ದಾರೆ ಅಥವಾ ಈ ಅರ್ಜಿಗಳನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಮಾಹಿತಿಯನ್ನು ಸಂಪೂರ್ಣ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಎರಡನೇದಾಗಿ only bona fide resident candidates of the district where the JNV is located are permitted to appear for JNVST in the district where he or she is studying in class 5th. ಅಂದರೆ ಈ ವಿದ್ಯಾರ್ಥಿ 5ನೇ ತರಗತಿ ಕಲಿಯುತ್ತಿರುವಂಥ ಜಿಲ್ಲೆಯಲ್ಲಿಯೇ ಅಲ್ಲಿ ಎಕ್ಸಾಮನ್ನು ಬರೀಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅರ್ಜಿಗಳನ್ನು ಅಲ್ಲೇ ಸಲ್ಲಿಸಬೇಕು ಮತ್ತು ಇಲ್ಲಿ ವಿಳಾಸ ಕೂಡ ಅದೇ ಜಿಲ್ಲೆಯದೇ ಇರಬೇಕು ಅಂತ ಇಲ್ಲಿ ಅವರು ತಿಳಿಸಿರುತ್ತಾರೆ. ಅಂದರೆ ತಮ್ಮ ತಂದೆ ತಾಯಿಯ ವಿಳಾಸನೂ ಕೂಡ ಅದೇ ಜಿಲ್ಲೆಯದಿರಬೇಕು. ಎಕ್ಸಾಮು 5ನೇ ತರಗತಿ ಕಲಿಯುತ್ತಿರೋ ಶಾಲೆ ಯಾವ ಜಿಲ್ಲೆಗೆ ಬರುತ್ತೆ ಅದೇ ಜಿಲ್ಲೆಯಲ್ಲಿಯೇ ತಾವು ಎಕ್ಸಾಮ್ ಬರೀಬೇಕು ಅಂತ ಕೂಡ ಇಲ್ಲಿ ಅವರು ತಿಳಿಸಿರುತ್ತಾರೆ. ಹಾಗಾಗಿ ತಮ್ಮ ವಿಳಾಸಗಳು 5ನೇ ತರಗತಿ ಕಲಿಯುತ್ತಿರುವ ಜಿಲ್ಲೆಯ ವಿಳಾಸಗಳಾಗಿರಬೇಕು. ಇನ್ನು ಮೂರನೇದಾಗಿ fill the complete information after ensuring that the candidate fulfill all the prescribed requirements such as the date of birth ಅಂತ ಹೇಳಿದ್ದಾರೆ. ಇಲ್ಲಿ ತಾವು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ. ಇಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಾದರೆ ಇಲ್ಲಿ ಕೊಟ್ಟಿದ್ದಾರೆ ಅವರು 1ನೇ ಮೇ 2014ಕ್ಕಿಂತ ಮೊದಲು ಜನಿಸಿರಬಾರ್ದು ಮತ್ತು 31ನೇ ಜುಲೈ 2016 ನಂತರ ಜನಿಸಿರಬಾರ್ದು. ಈ ನಡುವೆ ಇದ್ದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಈ ಡೇಟ್ಗಿಂತ ಹಿಂದಿಂದಾಗಿರ್ಬೋದು ಅಥವಾ 31ನೇ ಜುಲೈ ನಂತರ ಜನಿಸಿದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಇದನ್ನು ಮಾತ್ರ ತಾವು ಗಮನಿಸಬೇಕು. ಇನ್ನು ನಾಲ್ಕನೆಯದಾಗಿ ಲೊಕೇಶನ್ ರೂರಲ್ ಆರ್ ಅರ್ಬನ್ ಆಫ್ ಸ್ಕೂಲ್ ಆಫ್ ಸ್ಟಡಿ ಅಂತ ಕೇಳಿದ್ದಾರೆ. ಅಲ್ಲಿ ತಾವು ಲೊಕೇಶನನ್ನು ತೋರಿಸ್ಬೇಕಾಗುತ್ತೆ. ಅಂದರೆ ತಮ್ಮ ಶಾಲೆ ಗ್ರಾಮೀಣ ಪ್ರದೇಶದ್ದೋ ಅಥವಾ ನಗರ ಪ್ರದೇಶದ್ದೋ ಅಂತೇಳಿ ತಾವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತದೆ. ಇನ್ನು 5ನೇ ಪಾಯಿಂಟ್ ನೋಡ್ರಿ, ಕೇರ್ಫುಲಿ ಫಿಲ್ ದ ಸರ್ಟಿಫಿಕೇಟ್ ಟು ಬಿ ಅಪ್ಲೋಡೆಡ್ ಅಲಾಂಗ್ ವಿತ್ ಅಪ್ಲಿಕೇಶನ್ ಫಾರ್ಮ್ ವಿತ್ ರಿಗಾರ್ಡ್ ಟು ಕ್ಯಾಟಗರಿ. ಎಕ್ಸಾಂಪಲ್ ತಮ್ಮ ಕಾಸ್ಟ್ ಯಾವುದು, ಜನರಲ್ ಅಥವಾ SC ST OBC ಆಗಿರ್ಬೋದು ಅಥವಾ ದಿವ್ಯಾಂಗ, ಅದ್ರ ಜೊತೆಗೆ ಬಾಯ್ ಆರ್ ಗರ್ಲ್ ಆ್ಯಂಡ್ ರೂರಲ್ ಆರ್ ಅರ್ಬನ್ ಇವೆಲ್ಲವೂ ಕೂಡ ತಾವು ಸರಿಯಾಗಿ ಮೆನ್ಷನ್ ಮಾಡಬೇಕು. ಅದರೊಂದಿಗೆ ಶಾಲೆಯ ಸ್ಟಡಿ ಸರ್ಟಿಫಿಕೇಟ್ ಕೂಡ ಅಲ್ಲಿ ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಶಾಲೆಯಿಂದ ಸಿಗ್ನೇಚರ್ ಮಾಡಿಸ್ಬೇಕು, ಅದನ್ನು ತಾವು ಗಮನಿಸಬೇಕು. ಇನ್ನು 6ನೇದಾಗಿ ಅಪ್ಲೋಡ್ ದ ಸೋಷಿಯಲ್ ಕ್ಯಾಟಗರಿ ಸರ್ಟಿಫಿಕೇಟ್. ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸಿದ್ದೇನೆ. ಅಂದರೆ ಇಲ್ಲಿ ತಾವು ಪರಿಶಿಷ್ಟ ಜಾತಿಯವರಾಗಿದ್ದರೆ ಅಲ್ಲಿ ಇನ್ಕಮ್ ಕಾಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಇನ್ಕಮ್ ಕಾಸ್ಟ್ ಬೇರೆ ಇರುತ್ತೆ. OBC ವಿದ್ಯಾರ್ಥಿಗಳಿಗೆ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟದಿರ್ತೈತೆ. ಇನ್ನು ಇದನ್ನು JPG ಫಾರ್ಮೆಟಲ್ಲಿ ಇರಬೇಕಂತ ತಿಳಿಸಿದ್ದಾರೆ. ಇನ್ನು OBC ಕ್ಯಾಟಗರಿಯವರಿಗೆ ಇಲ್ಲಿ ಸೆಂಟ್ರಲ್ OBC ಸರ್ಟಿಫಿಕೇಟನ್ನು ಕೊಡ್ತಾರೆ. ಅಂದರೆ ತಮ್ಮ ಕಾಸ್ಟು OBC ಲಿಸ್ಟ್ನಲ್ಲಿ ಇರಬೇಕು ಅಂದರೆ ಕೊಡ್ತಾರೆ. ಅದನ್ನು ಕೂಡ ತಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಆಧಾರ್ ಕಂಪಲ್ಸರಿ ಕೇಳ್ತಾರೆ. ಯಾಕಂದರೆ ಅಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಆಧಾರ್ ಜೊತೆಗೆ ಇಲ್ಲಿ ಪೆನ್ ನಂಬರ್ ಕೂಡ ಇರ್ತೈತೆ, ಹಾಗಾಗಿ ಅದನ್ನು ಕೂಡ ಕೇಳ್ತಾರೆ. ಇನ್ನು ಪರ್ಮನೆಂಟ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ವಿಚ್ ಕ್ಯಾನ್ ಬಿ ಐಡೆಂಟಿಫೈಡ್ ಕ್ಲಿಯರ್ಲಿ ಶಾಲ್ ಬಿ ಮೆನ್ಷನ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಬೈ ದ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಗುರುತಿಸಬಹುದಾದ ಇಲ್ಲಿ ಏನಾದರೂ ಮಾರ್ಕ್ಗಳು ಅಂದರೆ ದೇಹದಲ್ಲಿ ಇದ್ದರೆ ಅದನ್ನು ತಾವು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಮೆನ್ಷನ್ ದ ಅಪಾರ್ ID ನಂಬರ್ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳು ತಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ, ಅಪಾರ್ ID ನಂಬರನ್ನು ತಾವು 5ನೇ ತರಗತಿ ಕಲಿಯುತ್ತಿರುವ ಶಾಲೆಯಿಂದ ಪಡೆದುಕೊಳ್ಬೇಕಾಗುತ್ತದೆ. ಇಲ್ಲಿ ತಮಗೆ ಅಪಾರ್ ID ಅಂದರೆ ಇದು ಆಧಾರ್ ಕಾರ್ಡ್ ನಂಬರ್ ಅಲ್ಲ, ಇದು ಶಾಲೆಯಲ್ಲಿ ಆಧಾರ್ ಕಾರ್ಡ್ ಮತ್ತು SATS ನಂಬರ್ ಮೂಲಕ ಇದು ಜನ್ರೇಟ್ ಆಗಿರುತ್ತೆ. ಇದು ಅಪಾರ್ ID ನಂಬರನ್ನು ತಾವು 5ನೇ ತರಗತಿ ಕಲಿತಿರುವ ಶಾಲೆ ಮುಖ್ಯೋಪಾಧ್ಯಾಯರನ್ನು ಪಡೆದುಕೊಳ್ಬೇಕು ಅರ್ಜಿಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ.
ಆದರೆ ಇಲ್ಲಿ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಅಂತಲೂ ಕೂಡ ಹೇಳಿದ್ದಾರೆ. ಬಟ್ ಇದು ಅಡ್ಮಿಷನ್ ಟೈಮಲ್ಲಿ ಕಂಪಲ್ಸರಿ ಆಗಿ ಬೇಕಾಗುತ್ತದೆ. ಅದ್ರ ಜೊತೆಗೆ ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕು. ಇನ್ನು 8ನೇದಾಗಿ ಸಿಗ್ನೇಚರ್ ಆಫ್ ಬೋತ್ ದ ಕ್ಯಾಂಡಿಡೇಟ್ ಆ್ಯಂಡ್ ದ ಪೇರೆಂಟ್ ಆರ್ ಗಾರ್ಡಿಯನ್ ಶುಡ್ ಬಿ ಅಪ್ಲೋಡೆಡ್ ವೈಲ್ ಅಪ್ಲೈಯಿಂಗ್ ಫಾರ್ ದ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳಿದ್ದಾರೆ. ಇಲ್ಲಿ ಕಡ್ಡಾಯವಾಗಿ ಪೋಷಕರ ಮತ್ತು ವಿದ್ಯಾರ್ಥಿಗಳ ಸಿಗ್ನೇಚರ್ ಕಡ್ಡಾಯವಾಗಿ ಅಲ್ಲಿ ಸೈನ್ ಮಾಡಲೇಬೇಕು, ಸಹಿಯನ್ನು ಮಾಡಬೇಕಾಗುತ್ತೆ. ಅದರೊಂದಿಗೆ ಮುಖ್ಯ ಗುರುಗಳ ಸಹಿ ಕೂಡ ಕಡ್ಡಾಯವಾಗಿ ಬೇಕಾಗುತ್ತದೆ. ಇನ್ನು ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಕೂಡ ಹೇಳಿದ್ದಾರೆ. ಇಲ್ಲಿ 29ನೇ ಜುಲೈ 2025 ಅಂತ ಹೇಳಿದ್ದಾರೆ. ಹಾಗಾಗಿ ತಾವುಗಳು ಕೂಡ ಇಲ್ಲಿ ಅಷ್ಟರೊಳಗಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು. ಇನ್ನು ಅದರೊಂದಿಗೆ ಏನಾದರೂ ಅಪ್ಲಿಕೇಶನ್ ಫಾರ್ಮ್ ಈಸ್ ಲಯಬಲ್ ಫಾರ್ ರಿಜೆಕ್ಷನ್, ಅಂದರೆ ಏನಾದರೂ ಅಪೂರ್ಣ ಅರ್ಜಿಗಳಿದ್ದಲ್ಲಿ ಮತ್ತು ಸರಿಯಾದ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ಅಥವಾ ಮಿಸ್ಮ್ಯಾಚ್ ಆದಲ್ಲಿ ಮತ್ತು ಇನ್ಕರೆಕ್ಟ್ ಅಂದರೆ ತಪ್ಪು ಮಾಹಿತಿಗಳಿದ್ದಲ್ಲಿ ಆ ಅರ್ಜಿಗಳನ್ನು ರಿಜೆಕ್ಟ್ ಮಾಡಲಾಗುತ್ತದೆ ಅಂತ ಕೂಡ ಅಲ್ಲಿ ತಿಳಿಸಿರುತ್ತಾರೆ. ಹಾಗಾಗಿ ಸರಿಯಾದ ಮಾಹಿತಿಯನ್ನು ತಾವು ಸಲ್ಲಿಸಬೇಕಾಗುತ್ತದೆ. ಇನ್ನು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ಕೇಳಿರುತ್ತಾರೆ, ಅಂದರೆ ನಮ್ಮ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ತಾವು ಸಿದ್ಧತೆಯಲ್ಲಿ ಇಟ್ಕೋಬೇಕಾಗುತ್ತೆ ತಾವು. ಅದರೊಂದಿಗೆ ಇಲ್ಲಿ OBC ಸರ್ಟಿಫಿಕೇಟ್ ಕೂಡ ಕೇಳಿದ್ದಾರೆ, ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಅಂತ ಹೇಳಿ. ಅದನ್ನು ಕೂಡ ತಾವು ಈ ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿ ಫಾರ್ಮೆಟ್ ಇದೆ ಅಂತೇಳಿ. ಇದೇ ಫಾರ್ಮಲ್ಲಿ ಅವರು ತಮಗೆ OBC ಸರ್ಟಿಫಿಕೇಟನ್ನು ತಹಶೀಲ್ದಾರ್ ಆಫೀಸಲ್ಲಿ ತಾವು ಅಪ್ಲೈ ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಆ OBC ಸರ್ಟಿಫಿಕೇಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ ತಮಗೆ ಮುಂದಿನ ಆಯ್ಕೆ ಪಟ್ಟಿಗೆ ಅಂತ ಹೇಳ್ತಾ ಇದ್ದೀನಿ. ಈ ಎಲ್ಲ ಮಾಹಿತಿಗಳ ಜೊತೆಗೆ ತಾವು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಬೇಕು. ಅದರೊಂದಿಗೆ ಇನ್ನೊಂದು ಪ್ರಮುಖ ಅಂಶ ಏನು ಅಂದರೆ, ತಾವು ಗ್ರಾಮೀಣ ವಿದ್ಯಾರ್ಥಿಗಳಾಗಿದ್ದಲ್ಲಿ ಗ್ರಾಮೀಣ ಪ್ರಮಾಣ ಪತ್ರ ಅಂಥೇಳಿ ಸೆಲೆಕ್ಟ್ ಆದ ಮೇಲೆ ಅದನ್ನು ತಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಮಾಹಿತಿಯನ್ನು ತಾವು ನೆನಪಿನಲ್ಲಿಟ್ಕೊಂಡು ಸ್ಪಷ್ಟವಾಗಿ ನೀಟಾಗಿ. ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿ ದಿವ್ಯಾಂಗ ಕೆಟಗರಿ ಅಂದರೆ ಇಲ್ಲಿ ತಾವು ವಿಶೇಷ ಅಂದರೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ, ಅಲ್ಲಿ ಅಂಗವಿಕಲರು ಅಂದರೆ ಇಲ್ಲಿ ಯಾವ ರೀತಿ ಇದೆ ಅಂದರೆ ಶ್ರವಣ ದೋಷ ಆಗಿರ್ಬೋದು ಅಥವಾ ದೃಷ್ಟಿ ದೋಷ ವಿದ್ಯಾರ್ಥಿಗಳಿದ್ದರೆ ಅಥವಾ ಇಲ್ಲಿ ಮೂಳೆ ದೋಷದ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿ ದೋಷಗಳಿದ್ದಲ್ಲಿ ತಾವು ಅರ್ಜಿ ಹಾಕುವಾಗ ಸರಿಯಾಗಿ ಮೆನ್ಷನ್ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ತಮ್ಮೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.